ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಈ ವಿಡಿಯೋದಲ್ಲಿ ಚರ್ಚೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಕೆಲವೊಂದು ಪ್ರಮುಖ ಹಣಕಾಸಿನ ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಆ ಒಂದು ಪ್ರಮುಖ ಹಣಕಾಸಿನ ಸಂಸ್ಥೆಗಳು ಅಂತಂದರೆ ಒಂದು IMF ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಎರಡನೇದಾಗಿ ವಿಶ್ವ ಬ್ಯಾಂಕ್ನ ಎರಡು ಅಂಗಸಂಸ್ಥೆಗಳಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಹಾಗೆಯೇ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಸೊ ಈ ಒಂದು ಹಣಕಾಸಿನ ಸಂಸ್ಥೆಗಳ ಬಗ್ಗೆ ನಾನು ಕಳೆದ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ. ಈಗ ಪ್ರಸ್ತುತ ಏಷ್ಯಾದ ಅಭಿವೃದ್ಧಿ ಬ್ಯಾಂಕ್ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಮತ್ತು ಬಡತನ ಹೊಂದಿರುವ ಏಷ್ಯಾ ಖಂಡದ ಹಿಂದುಳಿದ ರಾಷ್ಟ್ರಗಳ ಅಭಿವೃದ್ಧಿಗೆ ನೆರವು ನೀಡಲು ವಿಶ್ವ ಬ್ಯಾಂಕಿನ ಮಾದರಿಯಲ್ಲಿ ಒಂದು ಬ್ಯಾಂಕನ್ನು ಸ್ಥಾಪಿಸುವ ಅಗತ್ಯವಿದೆ ಅಂತ ಅಂದ್ಬಿಟ್ಟು 1950ರ ದಶಕದಲ್ಲೇ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳ ನಡುವೆ ಈ ಒಂದು ಚರ್ಚೆ ಆರಂಭ ಆಯಿತು. ಎಲ್ಲೋ ದೂರದಲ್ಲಿರ್ತಕ್ಕಂಥ ಮತ್ತು ಈ ಒಂದು ದೇಶಗಳ ವಾಸ್ತವಿಕ ಪರಿಸ್ಥಿತಿಯ ಅರಿವಿಲ್ಲದ ವಿಶ್ವ ಬ್ಯಾಂಕು ಅಥವಾ ಇನ್ನಿತರ ಹಣಕಾಸಿನ ಸಂಸ್ಥೆಗಳು ಈ ಒಂದು ಪರಿಸ್ಥಿತಿಗೆ ಪೂರ್ಣವಾಗಿ ಸಾಲದ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಅಷ್ಟೊಂದು ಯಶಸ್ವಿ ಆಗಲ್ಲ. ಆ ಕಾರಣಕ್ಕಾಗಿ ಈ ದೇಶದ ಸಮಸ್ಯೆಗಳನ್ನು ಸೂಕ್ತ ರೀತಿಯಲ್ಲಿ ಪರಿಹರಿಸುವ ನಿಟ್ಟಿನಲ್ಲಿ ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಅವಶ್ಯಕತೆ ಹೆಚ್ಚಿದೆ ಅಂತ ಅನ್ನೋದ್ರ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಪರ್ಟಿಕ್ಯುಲರ್ಗೆ ಒಂದು ಏಷ್ಯಾ ಖಂಡದಲ್ಲಿ ಚರ್ಚೆ ಆರಂಭ ಆಯಿತು. ಈ ನಿಟ್ಟಿನಲ್ಲಿ 1963ರ ಡಿಸೆಂಬರ್ನಲ್ಲಿ ಫಿಲಿಪೈನ್ಸ್ನ ರಾಜಧಾನಿಯಾಗಿರ್ತಕ್ಕಂಥ ಮನಿಲಾದಲ್ಲಿ ಏಷ್ಯಾ ಸಹಕಾರದ ವಿಚಾರಗಳ ಮೇಲೆ ನಡೆದ ಸಚಿವ ಮಟ್ಟದ ಸಮಾವೇಶದಲ್ಲಿ ಏಷ್ಯಾ ಖಂಡದ ರಾಷ್ಟ್ರಗಳ ಅಭಿವೃದ್ಧಿಗೆ ಒಂದು ವಿಶ್ವ ಬ್ಯಾಂಕ್ ಮಾದರಿಯ ಬ್ಯಾಂಕನ್ನು ಸ್ಥಾಪಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಲಾಯಿತು. ಅದೇ ರೀತಿ ಈ ಒಂದು ಸಮಿತಿಯಲ್ಲೂ ಕೂಡ ತಜ್ಞರ ಒಂದು ಕಾರ್ಯಕಾರಿ ತಂಡವನ್ನು ಕೂಡ ರಚನೆ ಮಾಡಲಾಯಿತು. ಈ ಒಂದು ಪ್ರದೇಶಕ್ಕೆ ಒಂದು ಏಷ್ಯಾ ಖಂಡದ ಅಭಿವೃದ್ಧಿಗಾಗಿ ವಿಶ್ವ ಬ್ಯಾಂಕ್ ಮಾದರಿಯ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಫಿಲಿಪೈನ್ಸ್ನ ರಾಜಧಾನಿಯಾಗಿರ್ತಕ್ಕಂಥ ಮನಿಲಾದಲ್ಲಿ ಏಷ್ಯಾದ ಸಹಕಾರದ ವಿಚಾರಗಳ ಮೇಲಿನ ನಡೆದ ಸಚಿವ ಮಟ್ಟದ ಸಮ್ಮೇಳನದಲ್ಲಿ ಚರ್ಚೆ ಆರಂಭ ಆಯಿತು. ಆ ಒಂದು ಚರ್ಚೆಯ ಫಲವಾಗಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕೂಡ ಕಾನ್ಸ್ಟಿಟ್ಯೂಟನ್ನು ಮಾಡಿತು. ಹಾಗೆಯೇ 1966ರ ಜನವರಿಯಲ್ಲಿ 33 ದೇಶಗಳು ಸಹಿ ಹಾಕುವುದರ ಮೂಲಕ 1966ರ ಡಿಸೆಂಬರ್ನಲ್ಲಿ ಏಷ್ಯಾ ಅಭಿವೃದ್ಧಿ ಬ್ಯಾಂಕು ಸ್ಥಾಪನೆಗೊಂಡಿತು. ಇದರ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಫಿಲಿಪೈನ್ಸ್ನ ರಾಜಧಾನಿಯಾಗಿರ್ತಕ್ಕಂಥ ಮನಿಲಾದಲ್ಲಿ. ಏಷ್ಯಾದ ಅಭಿವೃದ್ಧಿ ಬ್ಯಾಂಕಿನ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಫಿಲಿಪೈನ್ಸ್ನ ರಾಜಧಾನಿಯಾಗಿರ್ತಕ್ಕಂಥ ಮನಿಲಾದಲ್ಲಿ. Asian Development Bank. The view of Asian Development Bank was suggested for the first time at Ministerial Conference on Asia Cooperation held at Manila. ADB, Asian Development Bank, was set up on 1966 with its headquarters at Manila in Philippines. ಇನ್ನು ಏಷ್ಯಾ ಖಂಡದ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ನ ಉದ್ದೇಶಗಳನ್ನು ನಾವು ಚರ್ಚೆ ಮಾಡೋಣ. ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಸ್ಥಾಪನೆ ಹಿಂದಿರುವ ಪ್ರಮುಖ ಉದ್ದೇಶಗಳು ಈ ರೀತಿ ಇದ್ದಾವೆ. ಯಾವ ಉದ್ದೇಶಗಳನ್ನು ಇಟ್ಕೊಂಡು ಏಷ್ಯಾ ಖಂಡದ ಈ ಒಂದು ಅಭಿವೃದ್ಧಿಗಾಗಿ ಸ್ಥಾಪನೆ ಆಗಿರತಕ್ಕಂಥ ಏಷ್ಯಾ ಅಭಿವೃದ್ಧಿ ಬ್ಯಾಂಕು ಯಾವ ಉದ್ದೇಶಗಳನ್ನು ಒಳಗೊಂಡಿದೆ? ದಿ ಫಸ್ಟ್ ಆಬ್ಜೆಕ್ಟಿವ್ ಆಫ್ ADB ಟು ಪ್ರಮೋಟ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ದಿ ಎಕನಾಮಿಕ್ ಕಮಿಷನ್ ಫಾರ್ ಏಷ್ಯಾ ಆ್ಯಂಡ್ ಫಾರ್ ಈಸ್ಟ್. ಅಂದರೆ ಎಕನಾಮಿಕ್ ಕಮಿಷನ್ ಫಾರ್ ಏಷ್ಯಾ ಆ್ಯಂಡ್ ಫಾರ್ ಈಸ್ಟ್ ದೇಶಗಳ ಈ ಒಂದು ದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಏಷ್ಯಾ ಹಾಗೂ ದೂರಪ್ರಾಚ್ಯ ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿಗಾಗಿ ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಖಾಸಗಿ ವಲಯದಲ್ಲಿ ಬಂಡವಾಳ ಹೂಡಿಕೆಯನ್ನು ಹೆಚ್ಚು ಮಾಡತಕ್ಕಂಥ ಉದ್ದೇಶವನ್ನು ಹೊಂದಿದೆ. ದಿಸ್ ಇಸ್ ದಿ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. Another objectives we called they utilize the available resources for financing of economic development. ಪ್ರಗತಿಪರ ಚಟುವಟಿಕೆಗಳಿಗಾಗಿ ಹಣಕಾಸನ್ನು ಒದಗಿಸಲು ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು. ಈ ಒಂದು ಭಾಗದಲ್ಲಿರ್ತಕ್ಕಂಥ ಅಥವಾ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಎಲ್ಲ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಪೋಲಾಗದ ರೀತಿಯಲ್ಲಿ ದಕ್ಷ ರೀತಿಯಿಂದ ಬಳಸಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಉದ್ದೇಶವನ್ನು ಹೊಂದಿದೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್. Another objective of Asian Development Bank to help the regional members
in the coordination of their plans and policies for economic development. ಸದಸ್ಯ ದೇಶಗಳಲ್ಲಿ ಲಭ್ಯ ಇರುವ ಸಂಪನ್ಮೂಲಗಳನ್ನು ಪರಿಣಾಮಕಾರಿ ಉಪಯೋಗಿಸಿಕೊಳ್ಳುವುದರ ಜೊತೆಗೆ ಏನು ಮಾಡಬೇಕು, ಅಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಹಾಗೆಯೇ ಏಷ್ಯಾದ ಅಭಿವೃದ್ಧಿ ಬ್ಯಾಂಕ್ನ ಇನ್ನೊಂದು ಉದ್ದೇಶ ಅಂತಾರೆ ಟು ಪ್ರೊವೈಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಫಾರ್ ದಿ ಪ್ರಿಪರೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಪ್ರಾಜೆಕ್ಟ್ಸ್. ಅಂದರೆ ಆರ್ಥಿಕ ಅಭಿವೃದ್ಧಿಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ತಯಾರಿ ಮಾಡಲು ತಾಂತ್ರಿಕ ನೆರವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ. ಅಂದರೆ ತಾಂತ್ರಿಕ ನೆರವು ಅಂತಂದರೆ ಕೃಷಿ, ಕೈಗಾರಿಕೆ ಮತ್ತು ಇನ್ನಿತರ ಉತ್ಪಾದನಾ ಚಟುವಟಿಕೆಗಳಲ್ಲಿ ತಾಂತ್ರಿಕ ನೆರವನ್ನು ನೀಡ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ಸದಸ್ಯ ರಾಷ್ಟ್ರಗಳಿಗೆ. ಸೊ ಅನದರ್ ಆಬ್ಜೆಕ್ಟಿವ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಟು ಕೋಆಪರೇಟ್ ವಿತ್ ದಿ ಯುನೈಟೆಡ್ ನೇಷನ್ಸ್ ಆ್ಯಂಡ್ other international organizations in the investment of development funds in the region. ವಿಶ್ವಸಂಸ್ಥೆ ಹಾಗೂ ಇತರೆ ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗೆ ಪೂರ್ಣ ಸಹಕಾರ ಮತ್ತು ಸಮನ್ವಯವನ್ನು ಸಾಧಿಸುವ ಉದ್ದೇಶವನ್ನು ಹೊಂದಿದೆ. ಪೂರ್ಣ ಸಹಕಾರ ಮತ್ತು ಸಮನ್ವಯವನ್ನು ಸಾಧಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥ ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು, ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥ ಈ ಒಂದು ವಿಶ್ವ ವ್ಯಾಪಾರ ಸಂಘಟನೆ ಆಗಿರ್ಬೋದು, ಅದೇ ರೀತಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವಿವಿಧ ಸಂಘಟನೆಗಳ ಜೊತೆ ಸಹಕಾರ ಮತ್ತು ಸಮನ್ವಯವನ್ನು ಸಾಧಿಸುವ ಉದ್ದೇಶವನ್ನು ಹೊಂದಿದೆ. ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇವಿಷ್ಟು ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಪ್ರಮುಖ ಉದ್ದೇಶಗಳು ಅಂತ ನಾವು ಹೇಳ್ತೀವಿ. ಈಗ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ನ ಸದಸ್ಯತ್ವ ಪಡ್ಕೊಳ್ಳೋದಕ್ಕೆ ಯಾರು ಅರ್ಹತೆಯನ್ನು ಹೊಂದಿದ್ದಾರೆ? ದ ಮೆಂಬರ್ಶಿಪ್ ಆಫ್ ದಿ ಬ್ಯಾಂಕ್ ಈಸ್ ಓಪನ್ ಟು ದ ಮೆಂಬರ್ಸ್ ಆಫ್ ದಿ ಎಕನಾಮಿಕ್ ಕಮಿಷನ್ ಫಾರ್ ಏಷ್ಯಾ ಆ್ಯಂಡ್ ಫಾರ್ ಈಸ್ಟ್ ಕಂಟ್ರೀಸ್ and also the associate members of Economic Commission for Asia and Far East countries. ಅಂದರೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಸದಸ್ಯತ್ವವನ್ನು ಯಾರು ಪಡ್ಕೊಳ್ಳೋದು? ಏಷ್ಯಾ ಹಾಗೂ ದೂರಪ್ರಾಚ್ಯ ದೇಶಗಳ ಆರ್ಥಿಕ ಸಮಿತಿಯ ಸದಸ್ಯರು ಈ ಒಂದು ಬ್ಯಾಂಕಲ್ಲಿ ಸದಸ್ಯತ್ವ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದೆ. ಹಾಗೆಯೇ ಏಷ್ಯಾ ಹಾಗೂ ದೂರಪ್ರಾಚ್ಯ ದೇಶಗಳ ಆರ್ಥಿಕ ಸಮಿತಿಯ ಸಹ ಸದಸ್ಯರು ಕೂಡ ಈ ಒಂದು ಸಂಘಟನೆಯಲ್ಲಿ ಅಥವಾ ಈ ಒಂದು ಬ್ಯಾಂಕಲ್ಲಿ ಸದಸ್ಯತ್ವ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಈಗ ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನಲ್ಲಿ 68 ಜನ ಸದಸ್ಯ ರಾಷ್ಟ್ರಗಳಿದ್ದಾವೆ. 68 ಸದಸ್ಯ ರಾಷ್ಟ್ರಗಳಿವೆ. ಇದರಲ್ಲಿ 49 ಪ್ರಾದೇಶಿಕ ಸದಸ್ಯ ರಾಷ್ಟ್ರಗಳು, ಇನ್ನು ಉಳಿದಿರ್ತಕ್ಕಂಥ 19 ಪ್ರಾದೇಶಿಕೇತರ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇನ್ನು ಈ ಒಂದು ಬ್ಯಾಂಕಿನ ಸಂಘಟನೆ ಬಗ್ಗೆ ಹೇಳಬೇಕು ಅಂತಂದರೆ ಈ ಒಂದು ಬ್ಯಾಂಕು ಕೂಡ ಏನು ವರ್ಲ್ಡ್ ಬ್ಯಾಂಕ್ ಹೊಂದಿರತಕ್ಕಂಥ ರೀತಿಯಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಹೊಂದಿದೆ. ಒಬ್ಬ ಅಧ್ಯಕ್ಷರಿದ್ದಾರೆ, ಜೊತೆಗೆ 3 ಉಪಾಧ್ಯಕ್ಷರಿದ್ದಾರೆ, ಒಂದು ಗವರ್ನರ್ ಮಂಡಳಿ ಇದೆ, ಆಡಳಿತ ಸಿಬ್ಬಂದಿ ಇದೆ. ಇವರ ಮುಖಾಂತರ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ನ ಈ ಒಂದು ಕಾರ್ಯಚಟುವಟಿಕೆಗಳು ನಡೆಸ್ಕೊಂಡು ಹೋಗಲಾಗ್ತಾ ಇದೆ. ಅಂದರೆ ಒಬ್ಬರು ಅಧ್ಯಕ್ಷರು, 3 ಉಪಾಧ್ಯಕ್ಷರು. ಅಧ್ಯಕ್ಷರು ಆ ಒಂದು ಸನ್ನಿವೇಶದಲ್ಲಿ ಇಲ್ಲದೇ ಇದ್ದಂಥ ಉಪಾಧ್ಯಕ್ಷರು ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಒಂದು ಗವರ್ನರ್ ಮಂಡಳಿ ಇರುತ್ತೆ. ಎಲ್ಲ ಸದಸ್ಯರು ಕೂಡ ಒಬ್ಬೊಬ್ಬ ಗವರ್ನರ್ನ ನೇಮಕ ಮಾಡಿರೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಆ ಒಂದು ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಆಡಳಿತ ಸಿಬ್ಬಂದಿ ಎಲ್ಲನೂ ಕೂಡ ಈ ಒಂದು ADBಯ ಕಾರ್ಯಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಹೊಣೆಯನ್ನು ಹೊತ್ತಿದೆ. ಇನ್ನು ಈಗಾಗಲೇ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ನಲ್ಲಿ 68 ಸದಸ್ಯ ರಾಷ್ಟ್ರಗಳಿವೆ. ಇದರಲ್ಲಿ 49 ಪ್ರಾದೇಶಿಕ ರಾಷ್ಟ್ರಗಳು, 19 ಪ್ರಾದೇಶಿಕೇತರ ಸದಸ್ಯ ರಾಷ್ಟ್ರಗಳಿದ್ದಾವೆ. ಇಟ್ ಹ್ಯಾಸ್ ಎ ಮೆಂಬರ್ಶಿಪ್ ಆಫ್ 68 ಕಂಟ್ರೀಸ್ ಅಟ್ ಪ್ರೆಸೆಂಟ್. ನೆಕ್ಸ್ಟು ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಕಾರ್ಯಗಳು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕಾರ್ಯಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ Asian Development Bank performs the following functions. One is financial assistance. The bank provides financial assistance in the form of grants and loans, and also the technical assistance given to members country. The ADB also provide technical assistance to member countries to prepare specific national and development plans and projects. ಅಂದರೆ ಹಣಕಾಸು ನೆರವನ್ನು ನೀಡತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ.
ಬ್ಯಾಂಕು ಸದಸ್ಯ ರಾಷ್ಟ್ರಗಳಿಗೆ ಸಹಾಯಧನ ಮತ್ತು ಸಾಲದ ರೂಪದಲ್ಲಿ ಹಣಕಾಸು ನೆರವನ್ನು ನೀಡುತ್ತಾ ಇದೆ. ಇದು 3 ರೀತಿಯ ಸಾಲಗಳನ್ನು ಕೊಡುತ್ತದೆ ಸದಸ್ಯ ರಾಷ್ಟ್ರಗಳಿಗೆ. ಆ 3 ರೀತಿಯ ಸಾಲಗಳು ಅಂತಾರೆ, ಒಂದು ಯೋಜನಾ ಸಾಲ, ವಲಯ ಸಾಲ ಮತ್ತು ಕಾರ್ಯಕ್ರಮ ಆಧಾರಿತ ಸಾಲಗಳನ್ನು ನೀಡುತ್ತದೆ. ಯೋಜನಾ ಸಾಲವನ್ನು ಒಂದು ನಿರ್ದಿಷ್ಟ ಯೋಜನೆಗೆ ಬಂಧಿಸಲಾಗಿರುತ್ತೆ. ವಲಯ ಸಾಲಗಳನ್ನು ಒಂದು ವಲಯದ ವಿವಿಧ ಯೋಜನೆಗಳಿಗೆ ನೀಡಲಾಗುತ್ತದೆ. ಕಾರ್ಯಕ್ರಮ ಆಧಾರಿತ ಸಾಲಗಳನ್ನು ಒಂದಕ್ಕಿಂತ ಹೆಚ್ಚು ವಲಯಗಳಿಗೆ ಕೊಡಲಾಗುತ್ತೆ. ಈ ರೀತಿ ADB ಸದಸ್ಯ ದೇಶಗಳಿಗೆ ಸಾಲವನ್ನು ನೀಡುತ್ತದೆ. ಈ ಒಂದು ಸಾಲ ಸದಸ್ಯ ರಾಷ್ಟ್ರಗಳಿಗೆ ಹಾರ್ಡ್ ಲೋನ್ ಮತ್ತು ಸಾಫ್ಟ್ ಲೋನ್ ರೀತಿಯಲ್ಲಿ ನೀಡ್ತಾ ಇದೆ. ಇಲ್ಲಿ ಕಠಿಣ ಸಾಲಗಳು ಅಂತಾರೆ 20 ವರ್ಷಗಳವರೆಗೆ ಈ ಒಂದು ಕಠಿಣ ಸಾಲಗಳನ್ನು ನೀಡಲಾಗುತ್ತೆ. ಅಂದರೆ ಬ್ಯಾಂಕು ತನ್ನ ಬಳಿ ಇರತಕ್ಕಂಥ ವಂತಿಕೆ ರೂಪದಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥ ಹಣವನ್ನು ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಂದ ಸಾಲಗಳ ರೂಪದಲ್ಲಿ ಪಡೆಯತಕ್ಕಂಥ ಹಣವನ್ನು ಸದಸ್ಯ ರಾಷ್ಟ್ರಗಳಿಗೆ ಈ ಒಂದು ಹಾರ್ಡ್ ಲೋನನ್ನು ಇಶ್ಯೂ ಮಾಡುತ್ತೆ. ಹಾರ್ಡ್ ಲೋನ್ ಅಂತಂದರೆ ಕಡ್ಡಾಯವಾಗಿ ಆ ಸಾಲವನ್ನು ಮರುಪಾವತಿ ಮಾಡಬೇಕಾಗುತ್ತೆ ಮತ್ತು ಗ್ರೇಸ್ ಪೀರಿಯಡ್ ಅಂತಕ್ಕಂಥ 5 ವರ್ಷಗಳನ್ನು ಅಲ್ಲಿ ನೀಡಲಾಗಿರುತ್ತೆ. ಅದೇ ರೀತಿ ಕೆಲವು ಮುಂದುವರೆದ ದೇಶಗಳಿಂದ ದೇಣಿಗೆಯನ್ನು ಎತ್ತೋದ್ರ ಮುಖಾಂತರ ಸಂಪನ್ಮೂಲಗಳನ್ನು ದಾನದ ರೂಪದಲ್ಲಿ ಪಡೆಯೋದ್ರ ಮುಖಾಂತರ ಪಡೆಯತಕ್ಕಂಥ ಈ ಒಂದು ಹಣವನ್ನು ಸದಸ್ಯ ರಾಷ್ಟ್ರಗಳಿಗೆ ಸಾಫ್ಟ್ ಲೋನ್ ರೀತಿಯಲ್ಲಿ ನೀಡುತ್ತದೆ. ಸಾಫ್ಟ್ ಲೋನ್ ಅಂತಂದರೆ ಅಲ್ಲಿ ಬಡ್ಡಿ ದರ ಕಡಿಮೆ ಇರುತ್ತೆ, ಮರುಪಾವತಿ ಪ್ರಮಾಣವೂ ಕೂಡ ಕಡಿಮೆ ಇರುತ್ತೆ ಮತ್ತು ಮರುಪಾವತಿ ಅವಧಿ ಸುದೀರ್ಘವಾಗಿರುತ್ತೆ. ಈ ಥರ ADB ಕೂಡ ಸದಸ್ಯ ರಾಷ್ಟ್ರಗಳಿಗೆ ಹಾರ್ಡ್ ಲೋನನ್ನು ಇಶ್ಯೂ ಮಾಡೋದ್ರ ಜೊತೆಗೆ ಸಾಫ್ಟ್ ಲೋನನ್ನು ಕೂಡ ನೀಡುತ್ತದೆ. ಅದೇ ರೀತಿ ವರ್ಲ್ಡ್ ಬ್ಯಾಂಕ್ ರೀತಿ ADBನೂ ಕೂಡ ಸದಸ್ಯ ರಾಷ್ಟ್ರಗಳಿಗೆ ಸಾಲವನ್ನು ನೀಡಬೇಕಾದ್ರೆ ಕೆಲವೊಂದು ಮಾರ್ಗದರ್ಶಿ ತತ್ವಗಳನ್ನು ಅನುಸರಿಸುತ್ತದೆ. ಏನು ಮಾರ್ಗದರ್ಶಿ ತತ್ವಗಳು ಅಂತಾರೆ, ಇದು ಸಾಲ ನೀಡಬೇಕೆಂದಿರುವ ಯೋಜನೆಯ ಆರ್ಥಿಕ, ತಾಂತ್ರಿಕ ಮತ್ತು ಹಣಕಾಸಿನ ಸಾಧ್ಯತೆ ಮತ್ತು ಲಾಭದಾಯಕತ್ವವನ್ನು ನೋಡುತ್ತದೆ. ಸಾಲ ನೀಡಬೇಕೆಂದಿರುವ ಯೋಜನೆಯ ಎಕನಾಮಿಕ್ ಪೊಸಿಷನ್, ತಾಂತ್ರಿಕ, ಹಣಕಾಸಿನ ಸಾಧ್ಯತೆ ಮತ್ತು ಲಾಭದಾಯಕತ್ವವನ್ನು ನೋಡುತ್ತದೆ. ಹಾಗೆಯೇ ಸಾಲ ಮರುಪಾವತಿಯ ಸಾಮರ್ಥ್ಯವನ್ನು ಕೂಡ ನೋಡುತ್ತದೆ. ಯಾವ ದೇಶಕ್ಕೆ ಸಾಲವನ್ನು ನೀಡಬೇಕು ಅಂತ ಇದೆಯೋ ಆ ಒಂದು ರಾಷ್ಟ್ರದ ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಕೂಡ ನೋಡುತ್ತದೆ. ಅದೇ ರೀತಿ ಯೋಜನೆಯ ಸಾಮಾಜಿಕ ಪರಿಣಾಮವನ್ನು ವಿಶ್ಲೇಷಿಸಲಾಗುತ್ತದೆ. ಆ ಒಂದು ದೇಶದ ಯೋಜನೆಯ ಸಾಮಾಜಿಕ ಪರಿಣಾಮವನ್ನು ಕೂಡ ವಿಶ್ಲೇಷಿಸುತ್ತದೆ. ಈ ರೀತಿ ADB ಸದಸ್ಯ ರಾಷ್ಟ್ರಗಳಿಗೆ ಸಾಲವನ್ನು ನೀಡಬೇಕಾದ್ರೆ ಈ ರೀತಿ ಮಾರ್ಗದರ್ಶಿ ತತ್ವಗಳನ್ನು ಅನುಸರಿಸುತ್ತದೆ. ಇನ್ನು ಎರಡನೇ ಕಾರ್ಯ ಅಂತಂದರೆ ತಾಂತ್ರಿಕ ನೆರವನ್ನು ನೀಡುತ್ತದೆ. ಬ್ಯಾಂಕು ತನ್ನ ತಾಂತ್ರಿಕ ನೆರವು ವಿಶೇಷ ನಿಧಿಯ ಮೂಲಕ ಸದಸ್ಯ ದೇಶಗಳಿಗೆ ತಾಂತ್ರಿಕ ನೆರವನ್ನು ನೀಡುತ್ತದೆ. ಯೋಜನೆಗಳನ್ನು ಕಾರ್ಯಗತ ಮಾಡುವಲ್ಲಿ ನೆರವು ನೀಡಲು ವಿಶೇಷ ತಜ್ಞರ ಗುಂಪು, ತಂತ್ರಜ್ಞರು, ಕುಶಲಕರ್ಮಿಗಳು ಇವರನ್ನೆಲ್ಲನೂ ಕೂಡ ಸದಸ್ಯ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ತಾಂತ್ರಿಕ ನೆರವಿನ ರೂಪದಲ್ಲಿ ಈ ರೀತಿಯ ಸೌಲಭ್ಯವನ್ನು ಕಲ್ಪಿಸಿಕೊಡುತ್ತಿದೆ. ಯಾವುದು? ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇನ್ನು ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಇನ್ನೊಂದು ಕಾರ್ಯ ಏನಪ್ಪ ಅಂತಾರೆ, ಬಡತನ ನಿರ್ಮೂಲನೆ, ಪಾವರ್ಟಿ ರಿಡಕ್ಷನ್. The ADB greater emphasis has been to promote employment and reduce poverty through improved efficiency, sustainable economic growth. ಬ್ಯಾಂಕು ಬಡತನ, ಸಾಮಾಜಿಕ ಮೂಲೋತ್ಪಾದಕ ನಿರ್ಮಾಣ, ಪರಿಸರ ಸಂರಕ್ಷಣೆಯಂಥ ಕಾರ್ಯಗಳಿಗೆ ಒತ್ತು ಕೊಡ್ತಾ ಇದೆ. ಬಹುತೇಕ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಬಡತನದ ಪ್ರಮಾಣ ಹೆಚ್ಚಾಗಿದೆ. ಈ ಒಂದು ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕಾಗಿ, ಅಭಿವೃದ್ಧಿ ಚಟುವಟಿಕೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ADB ಸದಸ್ಯ ರಾಷ್ಟ್ರಗಳಿಗೆ ಈ ಒಂದು ಸಾಲ ಸೌಲಭ್ಯನ ಒದಗಿಸಿ ಕೊಡ್ತಾ ಇದೆ. ಅದೇ ರೀತಿ ಸಮೀಕ್ಷೆ ಮತ್ತು ಸಂಶೋಧನೆಗಳು. ಏಷ್ಯಾ ಅಭಿವೃದ್ಧಿ ಬ್ಯಾಂಕು ಸಹಕಾರವನ್ನು ವೃದ್ಧಿಸಲು ಸಹಾಯವಾಗುವಂಥ ಸಮೀಕ್ಷೆ ಮತ್ತು ಸಂಶೋಧನೆಗಳನ್ನು ನಡೆಸುತ್ತದೆ. ವಿಶ್ವ ಬ್ಯಾಂಕಿನ ರೀತಿಯಲ್ಲೂ ಕೂಡ ಏಷ್ಯಾ ಅಭಿವೃದ್ಧಿ ಬ್ಯಾಂಕು ಭವಿಷ್ಯದಲ್ಲಿ ವಿವಿಧ ಧೋರಣೆಗಳನ್ನು ತಯಾರಿಸಲು ಮತ್ತು ಪ್ರಾದೇಶಿಕ ಆರ್ಥಿಕ ಸಹಕಾರವನ್ನು ವೃದ್ಧಿಸಲು ಸಹಾಯವಾಗುವಂತಹ ಸಮೀಕ್ಷೆ ಮತ್ತು ಸಂಶೋಧನೆಗಳನ್ನು ನಡೆಸುತ್ತದೆ. ಅದು ಸದಸ್ಯ ರಾಷ್ಟ್ರಗಳಲ್ಲಿನ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಸಾಧನೆಗಳು, ವೈಫಲ್ಯಗಳು ಮತ್ತು ಸಾಧ್ಯತೆಗಳ ಬಗ್ಗೆ ಪ್ರತಿ ವರ್ಷ ವಿವಿಧ ವರದಿಗಳನ್ನು ಪ್ರಕಟಿಸಿ ಅವುಗಳ ಸಮಸ್ಯೆಗಳನ್ನು ಬಗೆಹರಿಸಲು ಪರಿಹಾರೋಪಾಯಗಳನ್ನು ಸೂಚಿಸುತ್ತದೆ. ಈ ಒಂದು ಸಂಶೋಧನಾ ಮತ್ತು ಸಮೀಕ್ಷಾ ಸಮಿತಿ ಅಂತಕ್ಕಂಥದ್ದೇನಿದೆಯಲ್ಲ, ಇದು ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಚೀವ್ಮೆಂಟ್ಸ್ ಏನು, ಫೇಲ್ಯೂರ್ಸ್ ಏನು, ಸಾಧ್ಯತೆಗಳೇನು, ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವರದಿಯನ್ನು ಪ್ರಕಟಿಸಿ ಆ ಮುಖಾಂತರ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಪಡ್ತಾ ಇದೆ. ಅಂದರೆ ಭವಿಷ್ಯದಲ್ಲಿ ಯೋಜನೆಗಳನ್ನು ರೂಪಿಸಲು, ಪ್ರಾದೇಶಿಕ ಆರ್ಥಿಕ ಸಹಕಾರವನ್ನು ವೃದ್ಧಿಸಲು ಇದು ಸಂಶೋಧನೆ ಮತ್ತು ಸಮೀಕ್ಷಾ ಕಾರ್ಯದಲ್ಲಿ ತನ್ನ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಯಾವುದು? ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್.
ಸೊ ಹೀಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು 4 ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಣಕಾಸು ನೆರವನ್ನು ನೀಡುತ್ತದೆ ಸದಸ್ಯ ರಾಷ್ಟ್ರಗಳಿಗೆ. ಹಾರ್ಡ್ ಲೋನು ಮತ್ತು ಸಾಫ್ಟ್ ಲೋನ್ ರೂಪದಲ್ಲಿ ಇಡ್ತಾ ಇದೆ ಮತ್ತು ಸಾಲ ನೀಡಬೇಕಾದರೂ ಕೂಡ ಕೆಲವೊಂದು ಮಾರ್ಗದರ್ಶಕ ತತ್ವಗಳನ್ನು ಅನುಸರಿಸುತ್ತದೆ. ಹಾಗೆಯೇ ಈ ಒಂದು ತಾಂತ್ರಿಕ ನೆರವನ್ನು ಸದಸ್ಯ ರಾಷ್ಟ್ರಗಳಿಗೆ ಒದಗಿಸಿಕೊಡುತ್ತದೆ. ಏನಕ್ಕಾಗಿ? ಯೋಜನೆಗಳನ್ನು ಕಾರ್ಯಗತ ಮಾಡೋದಕ್ಕಾಗಿ ಮತ್ತು ಅಭಿವೃದ್ಧಿ ವೇಗವನ್ನು ಹೆಚ್ಚು ಮಾಡೋದಕ್ಕಾಗಿ ಎಕ್ಸ್ಪರ್ಟ್ ಕಮಿಟಿನ ಕಳಿಸ್ಕೊಡೋದ್ರ ಮುಖಾಂತರ ತಾಂತ್ರಿಕ ನೆರವನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿ ಬಡತನ ನಿರ್ಮೂಲದಂಥ ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ಕೂಡ ನಿರ್ವಹಣೆ ಮಾಡ್ತಾ ಇದೆ ಮತ್ತು ವಿವಿಧ ಯೋಜನೆಗಳನ್ನು ರೂಪಿಸೋದಕ್ಕೆ ಪ್ರಾದೇಶಿಕ ಸಹಕಾರವನ್ನು ವೃದ್ಧಿ ಮಾಡೋದಕ್ಕಾಗಿ ಸಮೀಕ್ಷೆ ಮತ್ತು ಸಂಶೋಧನೆಗಳನ್ನು ಕೂಡ ನಿರ್ವಹಿಸ್ತಕ್ಕಂಥ ಒಂದು ಪಾತ್ರವನ್ನು ಮಾಡ್ತಾ ಇದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಇವಿಷ್ಟು ದಿ ಫಂಕ್ಷನ್ಸ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೇ ಹೇಳ್ತೀವಿ. ಸೊ ಈಗ ನೆಕ್ಸ್ಟು ADBಯ ಪರಾಮರ್ಶೆ ಅಂತಾರೆ ದಿ ಲಿಮಿಟೇಷನ್ಸ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಏಷ್ಯಾ ಅಭಿವೃದ್ಧಿ ಬ್ಯಾಂಕು ಏಷ್ಯಾ ಮತ್ತು ದೂರಪ್ರಾಚ್ಯ ರಾಷ್ಟ್ರಗಳಿಗೆ ನೆರವು ನೀಡುವುದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದರೂ ಕೂಡ ಅದು ಸಮಸ್ಯೆಗಳಿಂದ ಹೊರತಾಗಿ ಉಳಿದಿಲ್ಲ. ADBಯ ಪ್ರಮುಖ ಸಮಸ್ಯೆಗಳು ಈ ರೀತಿ ಇದ್ದಾವೆ. ಏನಪ್ಪ ಅಂತಂದರೆ ಮಿತವಾದ ಸಂಪನ್ಮೂಲಗಳು. ಯಾಕೆಂದರೆ ಬ್ಯಾಂಕಿನ ಸದಸ್ಯ ದೇಶಗಳು ಹೆಚ್ಚಿನವು ಬಡ ಮತ್ತು ಹಿಂದುಳಿದ ದೇಶಗಳಾಗಿರುವುದರಿಂದ ಬ್ಯಾಂಕು ಸಂಪನ್ಮೂಲ ಕೊರತೆ ಸಮಸ್ಯೆಯನ್ನು ಎದುರಿಸುತ್ತಿದೆ. Its financial resources are limited because the regional members countries are mostly poor. ಅಂದರೆ ಈ ಒಂದು ಏಷ್ಯಾ ಅಭಿವೃದ್ಧಿ ಬ್ಯಾಂಕಲ್ಲಿ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಅಂತವೇನಿದಾವಲ್ಲ, ಆ ರಾಷ್ಟ್ರಗಳ ಈ ಒಂದು ಆರ್ಥಿಕ ಅಭಿವೃದ್ಧಿ ಕಡಿಮೆ ಇದೆ ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಸಿ ನೋಡಿದಂತೆ. ಈ ರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಹೆಚ್ಚು ಮಾಡಬೇಕಂದ್ರೆ ಬೃಹತ್ ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಆ ರಾಷ್ಟ್ರಗಳಲ್ಲಿ. ಆದರೆ ಆ ರಾಷ್ಟ್ರಗಳು ಬಂಡವಾಳದ ಕೊರತೆ ಸಮಸ್ಯೆಯನ್ನು ಎದುರಿಸಿದ್ದಾವೆ. ಆ ಕೊರತೆ ಸಮಸ್ಯೆಯನ್ನು ನೀಗಿಸುವಲ್ಲಿ ಆ ಬಡ ದೇಶಗಳನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ADB ಅಷ್ಟೊಂದು ಅಚೀವ್ಮೆಂಟನ್ನು ಸಾಧಿಸಿಲ್ಲ. ಯಾಕೆ ಅಚೀವ್ಮೆಂಟನ್ನು ಸಾಧಿಸಿಲ್ಲ ಅಂತಾರೆ? ADBಯಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ರಿಸೋರ್ಸಸ್ ಅಂತಕ್ಕಂಥದ್ದು ತುಂಬ ಕಡಿಮೆ ಇದೆ. ಅದು ಎಲ್ಲ ರಾಷ್ಟ್ರಗಳಿಗೂ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಸಾಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇದರ ಕಾರ್ಯವೈಖರಿಯನ್ನು ಟೀಕೆ ಮಾಡಲಾಗಿದೆ. ಇನ್ನೊಂದೇನಪ್ಪ ಅಂದರೆ ಕಡಿಮೆ ಹೀರುವ ಸಾಮರ್ಥ್ಯ. ಸದಸ್ಯ ದೇಶಗಳ ಹೀರುವ ಸಾಮರ್ಥ್ಯ ತುಂಬ ಕಡಿಮೆ ಇರೋದರಿಂದ ಬ್ಯಾಂಕ್ ಸಾಲ ವಿತರಣೆಯ ಪ್ರಮಾಣ ಗಣನೀಯವಾಗಿ ಹೆಚ್ಚಿಲ್ಲ ಅಂತಲೇ ಟೀಕೆ ಮಾಡಲಾಗಿದೆ. ಅಂದರೆ ಅಭಿವೃದ್ಧಿಶೀಲ ದೇಶ, ಪರ್ಟಿಕ್ಯುಲರ್ಗೆ ಈ ಒಂದು ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕೆಲವು ರಾಷ್ಟ್ರಗಳು ಸಾಲವನ್ನು ಸಮರ್ಪಕ ರೀತಿಯಲ್ಲಿ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾವೆ. ಇದರಿಂದಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಸದಸ್ಯ ರಾಷ್ಟ್ರಗಳಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ಸಾಲ ನೀಡ್ತಕ್ಕಂಥ ಈ ಒಂದು ಪ್ರಮಾಣ ಅಂತಕ್ಕಂಥದ್ದು ಏನಾಗಿದೆ, ಕಡಿಮೆ ಆಗಿದೆ. ಹಾಗೆಯೇ ಹೆಚ್ಚಿನ ಬಡ್ಡಿ ದರ ವಿಧಿಸುತ್ತಿದೆ ಅಂತಂದ್ಬಿಟ್ಟು ಅದನ್ನು ಟೀಕೆ ಮಾಡಲಾಗಿದೆ. ಬ್ಯಾಂಕ್ ವಿಧಿಸುವ ಬಡ್ಡಿ ದರ ಹೆಚ್ಚಿದ್ದು ಅದು ಬಡ ಸದಸ್ಯ ರಾಷ್ಟ್ರಗಳಿಗೆ ಹೊರೆಯಾಗಿ ಪರಿಣಮಿಸಿದೆ ಅಂತಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಯಾಕೆಂದರೆ ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ಬಹುತೇಕ ರಾಷ್ಟ್ರಗಳು ಬಡ ರಾಷ್ಟ್ರಗಳು. ಯಾವುದು? ದಕ್ಷಿಣ ಕೊರಿಯಾ, ಜಪಾನು, ಸಿಂಗಪೂರು ಈ ಥರ ದೇಶಗಳನ್ನು ಬಿಟ್ಟರೆ ಇನ್ನು ಬಹುತೇಕ ರಾಷ್ಟ್ರಗಳು ಬಡ ರಾಷ್ಟ್ರಗಳಾಗಿದ್ದಾವೆ. ಈ ಒಂದು ಬಡ ರಾಷ್ಟ್ರಗಳು ಅಲ್ಲಿ ಅಭಿವೃದ್ಧಿ ವೇಗವನ್ನು ಹೆಚ್ಚು ಮಾಡಬೇಕಂದ್ರೆ ADB ಏನು ಮಾಡಬೇಕು? ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಕಷ್ಟು ಸಾಲವನ್ನು ಕೊಡಿಸ್ಕೊಡ್ಬೇಕು. ಆದರೆ ADBಯಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ. ಜೊತೆಗೆ ADB ಸದಸ್ಯ ರಾಷ್ಟ್ರಗಳಿಗೆ ಸಾಲವನ್ನು ನೀಡಬೇಕಾದ್ರೆ ಹೆಚ್ಚು ಬಡ್ಡಿ ದರವನ್ನು ವಿಧಿಸ್ತಿದೆ ಅಂತಂದ್ಬಿಟ್ಟು ಅದರ ಕಾರ್ಯವೈಖರಿಯನ್ನು ಟೀಕೆ ಮಾಡಲಾಗಿದೆ. ಲೋನ್ಸ್ ಅಬ್ಸರ್ವೇಷನ್ ಕೆಪಾಸಿಟಿ ಆಫ್ ಸಮ್ ಮೆಂಬರ್ಸ್ ಕಂಟ್ರಿ ಈಸ್ ಲೋ ಡ್ಯೂ ಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಡಿಸ್ಬರ್ಸ್ಮೆಂಟ್ಸ್ ಹ್ಯಾವ್ ಬೀನ್ ಲಾಸ್. ADB ಚಾರ್ಜಸ್ ಹೈ ಇಂಟ್ರೆಸ್ಟ್ ರೇಟ್ಸ್ ಆನ್ ಲೋನ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್. IDB ಹೆಚ್ಚಿನ ಈ ಒಂದು ಬಡ್ಡಿ ದರಗಳನ್ನು ವಿಧಿಸ್ತಿದೆ ಅಂತ ಅಂದ್ಬಿಟ್ಟು ಇದರ ಕಾರ್ಯವೈಖರಿಯನ್ನು ಟೀಕೆ ಮಾಡಲಾಗಿದೆ. ಸೊ ಅನದರ್ ಲಿಮಿಟೇಷನ್ಸ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ದ ADB ಹ್ಯಾಸ್ ಬೀನ್ ಕ್ರಿಟಿಸೈಸ್ಡ್ ಬಿಕಾಸ್ ಡಿಸ್ಪೈಟ್ಸ್ ಆಫ್ ದೀಸ್ ವೀಕ್ನೆಸಸ್ ಇಟ್ ಹ್ಯಾಸ್ ಬೀನ್ ವರ್ಕಿಂಗ್ ಅಂಡರ್ ದಿ ಕಂಟ್ರೋಲ್ ಆಫ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ United States of America. And also the Asian Development Bank provides project tied aid. It is not useful to members country for balanced growth.
ಅಂದರೆ ಎ ಡಿ ಬಿನೂ ಕೂಡ ವಿಶ್ವ ಬ್ಯಾಂಕಿನಂತೆ ಅಮೆರಿಕದ ಹಿಡಿತದಲ್ಲಿ ಅಥವಾ ಮುಂದುವರೆದ ರಾಷ್ಟ್ರಗಳ ಹಿಡಿತದಲ್ಲಿ ಕೆಲಸ ಮಾಡ್ತಿದೆ ಅಂತ ಅಂದ್ಬಿಟ್ಟು ಅದರ ಈ ಒಂದು ಕಾರ್ಯನಿರ್ವಹಣೆಯನ್ನು ಟೀಕೆ ಮಾಡಲಾಗಿದೆ. ಇದು ಕೂಡ ಮುಂದುವರೆದ ರಾಷ್ಟ್ರಗಳ ಕಪಿಮುಟ್ಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದರ ಈ ಒಂದು ಕಾರ್ಯವೈಖರಿಯನ್ನು ಟೀಕೆ ಮಾಡಲಾಗಿದೆ. ಅದೇ ರೀತಿ ಎ ಡಿ ಬಿ ಹೆಚ್ಚು ಯೋಜನಾ ಬಂಧಿತ ನೆರವನ್ನು ನೀಡುವುದರಿಂದ ಅನೇಕ ದೇಶಗಳಿಗೆ ಅದು ಉಪಯೋಗ ಆಗ್ತಾ ಇಲ್ಲ. ಕೇವಲ ಪರ್ಟಿಕ್ಯುಲರ್ಗೆ ಸಾಲವನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ಮಾತ್ರ ಬಳಸಬೇಕು ಅಂತ ಅಂದ್ಬಿಟ್ಟು ಷರತ್ತನ್ನು ಹಾಕಿ ಸಾಲವನ್ನು ಕೊಡುತ್ತೆ. ಸೊ ಇದನ್ನು ನಾವು ಬಂಧಿತ ನೆರವು ಅಂತ ಕರಿತೀವಿ. ಸೊ ಈ ರೀತಿಯ ಬಂಧಿತ ನೆರವನ್ನು ನೀಡ್ತಕ್ಕಂಥದ್ದು ಬಹುತೇಕ ಅಭಿವೃದ್ಧಿಶೀಲ ದೇಶಗಳಿಗೆ, ಪರ್ಟಿಕ್ಯುಲರ್ಗೆ ಕೆಲವೊಂದು ಸದಸ್ಯ ರಾಷ್ಟ್ರಗಳಿಗೆ ಅನುಕೂಲ ಆಗ್ತಾಯಿಲ್ಲ, ಉಪಯೋಗ ಆಗ್ತಾಯಿಲ್ಲ. ಯಾಕೆಂತಂದರೆ ಇದರಿಂದ ಆ ಒಂದು ರಾಷ್ಟ್ರಗಳಲ್ಲಿ ಸಮತೋಲನ ಬೆಳವಣಿಗೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಸೊ ದಿಸ್ ಆರ್ ಆಲ್ ದಿ ಲಿಮಿಟೇಷನ್ಸ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಅಂದರೆ ಎ ಡಿ ಬಿಯ ಈ ಒಂದು ಸಂಪನ್ಮೂಲಗಳು ತುಂಬ ಕಡಿಮೆ ಇದ್ದಾವೆ, ಹಾಗಾಗಿ ಸದಸ್ಯ ರಾಷ್ಟ್ರಗಳಿಗೆ ಹೆಚ್ಚು ಸಾಲವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆಯೇ ಕೆಲವೊಂದು ರಾಷ್ಟ್ರಗಳ ಕಡಿಮೆ ಹೀರುವ ಸಾಮರ್ಥ್ಯದಿಂದ ಎ ಡಿ ಬಿ ಹೆಚ್ಚು ಸಾಲವನ್ನು ಮಂಜೂರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಎ ಡಿ ಬಿ ಮಂಜೂರು ಮಾಡ್ತಕ್ಕಂಥ ಸಾಲಕ್ಕೆ ಹೆಚ್ಚಿನ ಬಡ್ಡಿ ದರವನ್ನು ವಿಧಿಸಲಾಗ್ತಾ ಇದೆ. ಹಾಗೆಯೇ ಎ ಡಿ ಬಿ ಕೂಡ ವಿಶ್ವ ಬ್ಯಾಂಕಿನ ರೀತಿಯಲ್ಲಿ ಅಮೆರಿಕದ ಕಪಿಮುಷ್ಟಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಅಂದ್ಬಿಟ್ಟು ಅದನ್ನು ಟೀಕೆ ಮಾಡಲಾಗಿದೆ. ಇದು ಕೇವಲ ಏಕರೂಪದ ಸಾಲಗಳನ್ನು ನೀಡ್ತಾ ಇದೆ ಅಂತ ಅಂದ್ಬಿಟ್ಟು ಇದರ ಕಾರ್ಯನಿರ್ವಹಣೆಯನ್ನು ಟೀಕೆ ಮಾಡಲಾಗಿದೆ. ಸೊ ಕನ್ಕ್ಲೂಷನ್ ನಾವೇನು ಹೇಳ್ತೀವಪ್ಪ ಅಂದರೆ, ಡಿಸ್ಪೈಟ್ಸ್ ಆಫ್ ದೀಸ್ ವೀಕ್ನೆಸಸ್ ದ ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕಾಂಟ್ರಿಬ್ಯೂಟ್ ಟು ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಮೆಂಬರ್ಸ್ ಕಂಟ್ರಿ ಫಾರ್ ದ ರೀಜನ್ ಆ್ಯಸ್ ಬಿನ್ ಕ್ರೆಡಿಟಬಲ್. ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ, ಬಡತನ ಮತ್ತು ನಿರುದ್ಯೋಗ ಹೊಂದಿರುವ ಏಷ್ಯಾ ಖಂಡದ ಹಿಂದುಳಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಚಟುವಟಿಕೆಗಳಲ್ಲಿ ಬ್ಯಾಂಕು ಮಹತ್ತರ ಪಾತ್ರ ವಹಿಸ್ತಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾಕೆಂದರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಬಡತನ, ಜನಸಂಖ್ಯೆ, ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಿರ್ತಕ್ಕಂಥ ದೇಶಗಳು ಇಲ್ಲಿದ್ದಾವೆ. ಸೊ ಈ ಒಂದು ಅಭಿವೃದ್ಧಿ ಹೊಂದುತ್ತಿರುವ ಹಿಂದುಳಿದ ದೇಶಗಳ ರಾಷ್ಟ್ರಗಳ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಸಾಲಗಳನ್ನು ನೀಡೋದ್ರ ಮುಖಾಂತರ ಬ್ಯಾಂಕು ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇದೆ. ಸೊ ಹೀಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯಾ ಖಂಡದ ರಾಷ್ಟ್ರಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕಾಗಿ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕು ಅಸ್ತಿತ್ವಕ್ಕೆ ಬಂದಿದೆ. ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ 1963ರಲ್ಲಿ ಫಿಲಿಪೈನ್ಸ್ನ ರಾಜಧಾನಿ ಮನಿಲಾದಲ್ಲಿ ಏಷ್ಯಾ ಸಹಕಾರ ವಿಚಾರಗಳ ಮೇಲೆ ನಡೆದ ಸಚಿವ ಮಟ್ಟದ ಸಮ್ಮೇಳನದಲ್ಲಿ ಇದರ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಆ ನಿರ್ಣಯದ ಪ್ರಕಾರ 1966ರಲ್ಲಿ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಅಸ್ತಿತ್ವಕ್ಕೆ ಬಂತು. ಇದರ ಉದ್ದೇಶಗಳು ಹಲವಿದ್ದಾವೆ. ಏಷ್ಯಾ ಹಾಗೂ ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿಗಾಗಿ ಸಾರ್ವಜನಿಕ ಮತ್ತು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸುವುದು, ಹಾಗೆಯೇ ಪ್ರಗತಿಪರ ಚಟುವಟಿಕೆಗಳಿಗೆ ಹಣಕಾಸನ್ನು ಒದಗಿಸಲು ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ. ಸದಸ್ಯ ದೇಶಗಳಲ್ಲಿ ಲಭ್ಯವಿರತಕ್ಕಂಥ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಉದ್ದೇಶವನ್ನು ಕೂಡ ಹೊಂದಿದೆ. ಆರ್ಥಿಕ ಅಭಿವೃದ್ಧಿಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ತಯಾರು ಮಾಡೋದಕ್ಕೆ ತಾಂತ್ರಿಕ ನೆರವನ್ನು ನೀಡುವುದು, ವಿಶ್ವಸಂಸ್ಥೆ ಮತ್ತು ಅದರ ಅಂಗಸಂಸ್ಥೆಗಳು ಇತರ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳೊಂದಿಗೆ ಪೂರ್ಣ ಸಹಕಾರ ಮತ್ತು ಸಮನ್ವಯವನ್ನು ಸಾಧಿಸ್ತಕ್ಕಂಥ ಉದ್ದೇಶವನ್ನು ಕೂಡ ಹೊಂದಿದೆ ಎ ಡಿ ಬಿ. ಹಾಗೆಯೇ ಎ ಡಿ ಬಿಯ ಕಾರ್ಯಗಳ ಬಗ್ಗೆ ಸವಿಸ್ತಾರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಎ ಡಿ ಬಿಯ ಈ ಒಂದು ಲಿಮಿಟೇಷನ್ಸ್ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಧನ್ಯವಾದಗಳು.